ಯಾರ್ಯಾದ್ರು ಬೆಂಗಳೂರು 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 ಬೆಂಗಳೂರು. ಇವನು ಶರತ್, ಓದಿರೋದು BE ಸಿವಿಲ್. ತನ್ನ ಲೆವೆಲ್ಗೆ ಕೆಲಸ ಸಿಕ್ಕಿಲ್ಲ ಅಂತ ಇನ್ನೂ ಕೆಲಸ ಹುಡುಕೋದ್ರಲ್ಲೇ ಇದ್ದಾನೆ. ಆದರೆ ಮನೆಯಲ್ಲಿ ಮ್ಯಾನೇಜರ್ ಕೆಲಸ ಅಂತ ಸುಳ್ಳು ಹೇಳಿ ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಇವನು ಬಂದುಬಿಟ್ಟು ರಾಜು, ಓದಿರೋದು ಕಾಮರ್ಸ್. ಪ್ರೈವೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇನ್ನು ಇವನು ವಿನಾಯಕ್ ಅಂತ, ಸಿಕ್ಕಾಪಟ್ಟೆ ರಿಚು. ಅರ್ಧಕ್ಕೆ ಇಂಜಿನಿಯರ್ನ ಡ್ರಾಪ್ ಮಾಡಿ ಶೋಕಿ ಮಾಡ್ತಾ ಇದ್ದಾನೆ. Shall I get in? Yes, please come in. Take your seat. Congrats, you are appointed. Thank you, sir. Thank you, sir. Thank you so much. ಅಪ್ಪ, ಅಂತೂ ಇಂತೂ ಒಂದು ಕೆಲಸ ಸಿಕ್ತಪ್ಪ. ಈ ವಿಷಯ ನಾನು ಅಮ್ಮಗೆ ಹೇಳಿರ್ತೀನಿ. ಹಲೋ ಅಮ್ಮ. ಛೇ, ಇಷ್ಟೊತ್ತೆಲ್ಲ ಆಗಿದ್ದು ಕನಸ. ಹೇಯ್, ಏನಾದರೂ ಅರ್ಜೆಂಟ್ ಇರಬೇಕಲ್ಲಿ, ಕಾಲ್ ಎತ್ತು. ಹಲೋ ಮಗನೇ, ಚೆನ್ನಾಗಿದ್ದೀಯನಪ್ಪ? ನನಗೇನಮ್ಮ, ಸೂಪರ್ ಆಗಿದ್ದೀನಿ. ಮ್ಯಾನೇಜರ್ ಪೋಸ್ಟು, ಕೈ ತುಂಬ ಸಂಬಳ, ರಾಜ ರಾಜ ಇದ್ದಂಗಿದ್ದೀನಿ. ಸರಿ, ಒಳ್ಳೇದಾಯ್ತಪ್ಪ. ನೀನು ಹೇಗಿದ್ದೀಯಾ ಅಮ್ಮ? ಅದೇನಪ್ಪ, ಸ್ವಲ್ಪ ನಿನ್ನೆ ತಲೆ ಸುತ್ತು ಬಂದಿತ್ತು. ಎಲ್ಲಿ ಅಮ್ಮ? ಹೇಗೆ? ನಾನು ಬರಲ್ಲ ಇವಾಗ ಊರಿಗೆ. ಏ ಹುಚ್ಚ, ಗಾಬರಿ ಆಗಬೇಡಪ್ಪ. ನನಗೇನಾಗಿಲ್ಲ, ನಾನೀಗ ಆರಾಮಾಗೇ ಇದ್ದೀನಿ. ಅಲ್ಲೇ ಊರಲ್ಲಿ ಡಾಕ್ಟ್ರಿಗೆ ತೋರಿಸಮ್ಮ. ಹ್ಞೂನಪ್ಪ, ಡಾಕ್ಟ್ರಿಗೆ ತೋರಿಸಿದ್ದೀನಿ. BP ಮಾತ್ರೆ ಬದಲಿ ಮಾಡಿಕೊಟ್ಟಿದ್ದಾರೆ. ಮಾತ್ರೆ ತಗೊಳ್ಳೋದಕ್ಕೆ ದುಡ್ಡಿದೆ ತಾನೇ ಅಮ್ಮ? ಮಾತ್ರೆ ತಗೊಳ್ಳೋಕ್ಕೆ ದುಡ್ಡು ಕಡಿಮೆ ಆಗ್ತಿದೆ ಮಗ. ಸರಿ ಅಮ್ಮ, ನಾಳೆ ಅಥವಾ ನಾಡಿದ್ದು 2 ದಿನದಲ್ಲಿ ದುಡ್ಡು ಹಾಕ್ತೀನಿ. ಸರಿ ಮಗ, ಊಟ ಮಾಡಿ ಮಲ್ಕೋ. ಈ ಕಡೆ ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡ. ಕೆಲಸ ಚೆನ್ನಾಗಿ ಮಾಡು, ಆರೋಗ್ಯದ ಬಗ್ಗೆ ಹುಷಾರು. ಸರಿ ಅಮ್ಮ, ಇವಾಗ ಫೋನ್ ಇಡ್ತೀನಿ. ಆರೋಗ್ಯದ ಬಗ್ಗೆ ಹುಷಾರು. ಯಾಕೋ, ಏನಾಯ್ತು? ಏನಿಲ್ಲ ಬ್ರೋ, ಈ ತಿಂಗಳು ಮನೆಗೆ ದುಡ್ಡು ಕಳಿಸಿಲ್ಲ ಅಲ್ವಾ, ಅದಕ್ಕೆ. ಅಮ್ಮ ಕಾಲ್ ಮಾಡಿದ್ಲು. ನನ್ನ ಹತ್ರ ಇರೋ ಬರೋದನ್ನೆಲ್ಲ ಮಾಡ್ಕೊಂಡೆ. ಅವ್ರ ಹತ್ರ ಇವ್ರ ಹತ್ರ ಸಾಲ ಕೇಳಿ ಮೈ ತುಂಬ ಸಾಲ ಮಾಡ್ಕೊಂಡೆ. ಇವಾಗ ನನ್ನ ಹತ್ರ ಮಾರ್ಕೊಳ್ಳೋದಕ್ಕೆ ಏನೂ ಉಳಿದಿಲ್ಲ. ಈ ತಿಂಗಳು ಮನೆಗೆ ದುಡ್ಡನ್ನು ಹೇಗೋ ಮೇಂಟೈನ್ ಮಾಡೋದು ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಒಂದು ಮಾತು ನಿಮ್ಮ ರಿಲೇಟಿವ್ಸ್ ಅದು ಕೇಳಬೇಕಲ್ಲ, ಯಾರಾದರೂ ಹೆಲ್ಪ್ ಮಾಡ್ತಾರೆ. ರಿಲೇಟಿವ್ಸು ನಮ್ಮ ಕಷ್ಟ ಕೇಳೋದು ನಮಗೆ ಹೆಲ್ಪ್ ಆಗಲಿ ಅಂತ ಅಲ್ಲ, ಹಿಂದೆ ಆಡ್ಕೊಂಡು ನಗಾಡೋಕ್ಕೆ. ಯಾಕಂದರೆ ನಾವು ಯೂಟ್ಯೂಬ್ ಮೇಲಿದ್ದೀವಿ ಅಂತ ತೋರಿಸ್ಕೋಬೇಕು ಅವ್ರಿಗೆ. ಅಲ್ಲ, ನೀ ಒಂದು ಮಾತು ದಿನಕ್ಕೆ ಕೇಳಿ ನೋಡು. ಅವನು ದೊಡ್ಡ ಸಾವುಕಾರ ಇದ್ದಾನೆ ಬಿಡು, ಅವ್ನು ಕೊಟ್ಟರೆ ಕೊಡ್ಬೋದು ನಿನಗೆ. ಬೇಡ ಬ್ರೋ, ಮೊದಲೇ ಅವ್ನು ಶ್ರೀಮಂತರು, ದುಡ್ಡಿಗೋಸ್ಕರ ಸ್ನೇಹ ಮಾಡಿದಾನೆ ಅಂತ ಅನ್ಕೊಂಡ್ಬಿಟ್ರೆ ಬೇಡ ಬೇಡ.
ಲೈ ಅವನಿಗೆ ಕಾಲ್ ಮಾಡ್ತಾ ಇದ್ದೀನಿ, ತಗೊಳ್ಳಲ್ಲ. ಏಯ್ ತಗೊಳ್ಳಲ್ಲ ಇಪ್ಪ. ರೂಮ್ ಬರ್ತಾ ಇದ್ದೀನಿ, ಪಾರ್ಟಿ ಮಾಡೋಣ. ಬ್ರೋ ಇವತ್ತೇನು ಬೇಡ, ಮತ್ತೆ ಯಾವಾಗಾದ್ರೂ ಮಾಡೋಣ ಬಿಡಿ. ತಲೆ ಕೆಡ್ಸ್ಕೋಬೇಡ, ನಾನು ನೋಡ್ಕೋತೀನಿ ಬಾರೋ. ಒಂದು ಮಾತು ಕೇಳಲೆ, ಕೇಳೋ ಮಾತು. ಬ್ರೋ ಒಂದು ಸಣ್ಣ ಹೆಲ್ಪ್ ಆಗಬೇಕಾಗಿತ್ತು, ಮಾಡ್ತೀರಾ? ಏನು ಹೇಳಿ ಬ್ರೋ, ನಿಮಗೋಸ್ಕರ ಜೀವನೇ ಕೊಡ್ತೀನಿ. ನನ್ನ ತಾಯಿಗೆ ಹಾಸ್ಪಿಟಲ್ ತೋರಿಸ್ಬೇಕಾಗಿತ್ತು, ಒಂದು 10,000 ಇದ್ದರೆ ಹೆಲ್ಪ್ ಮಾಡ್ತೀರಾ ಬ್ರೋ? ಬ್ರೋ ನಿನ್ನೆ ತಾನೇ ನಮ್ಮ ಹುಡುಗಿಗೆ ಮೊಬೈಲ್ ಕೊಡಿಸ್ಬಿಟ್ಟೆ. ಈಗ ನಿಜ ಹೇಳಬೇಕಂದ್ರೆ ನನ್ನ ಹತ್ರ 100 ರೂಪಾಯಿನೂ ಇಲ್ಲ ಬ್ರೋ. ಸರಿ, ನೀನೇನು ಟೆನ್ಷನಲ್ಲಿದೆಯಾ? ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ತಗೋ ಬ್ರೋ. ಥೂ, ಬರೀ ದುಡ್ಡು ಅಂತಾರೆ ನನ್ನ ಮಕ್ಕಳು. ಯಾರನ್ನು ಕೇಳಿದ್ರು ದುಡ್ಡಿಲ್ಲ ಅಂತಿದ್ದಾರೆ. ಕೆಲಸ ಸಿಕ್ಕಿದೆ ಅಂತ ಎಷ್ಟು ದಿನ ಹೀಗೆ ಅಮ್ಮಗೆ ಸುಳ್ಳು ಹೇಳ್ತಾ ಹೋಗಲಿ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ನೋಡಿದರೆ ಅಮ್ಮ ನನ್ನ ಮೇಲೇನೆ ನಂಬಿಕೆ ಇಟ್ಕೊಂಡು ಕೂತವಳೆ. ಇವಾಗ ಅಮ್ಮಗ ಸತ್ಯ ಏನೋ ಅನ್ನೋದನ್ನ ಹೇಳಿಬಿಡೋದು ಒಳ್ಳೇದನ್ನಿಸ್ತಾ ಇದೆ. ಅಮ್ಮ, ನಾನು ಶರತ್. ನನಗೆ ಇಲ್ಲಿ ಇನ್ನು ಯಾವ ಕೆಲಸನೂ ಸಿಕ್ಕಿಲ್ಲ. ಇಷ್ಟು ದಿನ ನಿನಗೆ ಸುಳ್ಳು ಹೇಳ್ತಾನೆ ಬಂದಿದ್ದೀನಿ. ಇಷ್ಟು ದಿವಸ ಅವ್ರ ಹತ್ರ ಇವ್ರ ಹತ್ರ ಸಾಲ ಮಾಡಿ ಇರೋಬ್ಬರು ವಸ್ತುಗಳನ್ನೆಲ್ಲ ಮಾರಿ ನಿನಗೆ ದುಡ್ಡನ್ನು ಕಳಿಸ್ತಾ ಇದ್ದೆ. ಇವಾಗ ಮಾರೋದಕ್ಕೆ ನನ್ನ ಹತ್ರ ಏನೂ ಉಳಿದಿಲ್ಲ. ಸಾಲನೂ ಯಾರೂ ಕೊಡ್ತಾ ಇಲ್ಲ. ಈಗ 10,000 ಕೊಟ್ಟು ಕಳಿಸ್ತಾ ಇದ್ದೀನಿ. ಇದೇ ಲಾಸ್ಟ್. ನನಗೆ ಇನ್ನೊಂದು 2-3 ತಿಂಗಳು ಸಮಯ ಕೊಡಮ್ಮ. ಅಷ್ಟರಲ್ಲಿ ಒಂದು ಒಳ್ಳೆ ಕೆಲಸ ಹುಡುಕ್ತೀನಿ. ಅಲ್ಲಿವರೆಗೂ ಅಲ್ಲೇ ಎಲ್ಲಾದರೂ ಊರಲ್ಲಿ ಸಾಲ ಮಾಡ್ಕೊಂಡು ನನ್ನ ಕ್ಷಮಿಸ್ಬಿಡಮ್ಮ. ಅಪ್ಪ ಗಣೇಶ, ಬೆಂಗಳೂರಿಗೆ ಬಂದು 6 ತಿಂಗಳಾದರೂ ಇನ್ನೂ ಯಾವುದೇ ಒಳ್ಳೆಯ ಕೆಲಸ ಸಿಕ್ಕಿಲ್ಲ. ಮನೇಲಿ ಬೇರೆ ಮ್ಯಾನೇಜರ್ ಪೋಸ್ಟ್ ಅಂತ ಅಮ್ಮನಿಗೆ ಸುಳ್ಳು ಹೇಳಿಬಿಟ್ಟಿದ್ದೀನಿ. ಇರೋ ಸತ್ಯನ ಹೇಳೋ ಧೈರ್ಯ ನನಗಂತೂ ಇಲ್ಲ. ಪ್ರತಿ ತಿಂಗಳು ಸಾಲ ಮಾಡಿ ಹೆಂಗೆಂಗೋ ಮಾಡಿ ಊರಿಗೆ ದುಡ್ಡನ್ನು ಕಳಿಸ್ತಾ ಇದ್ದೆ. ಮಾಡಿರೋ ಸಾಲ ತೀರ್ಸೋಕ್ಕಾಗದೇ ಇರೋದ್ರಿಂದ ಯಾರೂ ಹೊಸ ಸಾಲನೂ ಕೊಡ್ತಾ ಇಲ್ಲ. ಹೇಗಾದರೂ ಮಾಡಿ ಒಂದು ಒಳ್ಳೆ ಕೆಲಸ ಸಿಗೋ ಥರ ಮಾಡಿ ನನಗೆ ಒಳ್ಳೆ ದಾರಿ ತೋರ್ಸಪ್ಪ ಗಣೇಶ. ಹಲೋ. ಹಾಂ ಹೇಳು ವಿನಾಯಕ್. ಅಮ್ಮನಿಗೆ ಬ್ಲಡ್ ಬೇಕಾಗಿತ್ತು ಬ್ರೋ. ಏನು? ಹೌದು ಬ್ರೋ, ಅಡ್ಮಿಟ್ ಮಾಡಿದ್ವಿ ಹಾಸ್ಪಿಟಲ್ಗೆ. ಅರ್ಜೆಂಟ್ ಬ್ಲಡ್ ಬೇಕಾಗಿತ್ತು ಬ್ರೋ. ಹೌದಾ? ಸರಿ, ನೀನೇನು ಗಾಬರಿ ಆಗಬೇಡ, ನಾನು ಈಗಲೇ ಬರ್ತೀನಿ. ಯಾವ ಹಾಸ್ಪಿಟಲು? ಅರ್ಜೆಂಟಾಗಿ ಬಡಕ್ರ ಹಾಸ್ಪಿಟಲ್ ಬಾ ಬ್ರೋ. ಎಲ್ಲಿದ್ದಾರೆ ಅಮ್ಮ? ನಡಿ ಹೋಗೋಣ. ಒಳಗಡೆ ಐಸಿಯುನಲ್ಲಿದ್ದಾರೆ ಬಾ ಬ್ರೋ. ತಲೆ ಕೆಡಿಸ್ಕೋಬೇಡ, ಅಮ್ಮ ಆರಾಮಾಗ್ತಾರೆ. ನಿನ್ನ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಬ್ರೋ. ಬ್ರೋ ಈ 10,000 ಇಟ್ಕೊಳ್ಳಿ ಬ್ರೋ, ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ. ಬ್ರೋ, ನಾನು ಬ್ಲಡ್ನ ನನ್ನ ತಾಯಿ ಅಂತ ತಿಳ್ಕೊಂಡು ಕೊಟ್ಟಿದ್ದೀನಿ. ಈ ದುಡ್ಡೆಲ್ಲ ಬೇಡ ಬ್ರೋ, ನೀವೇ ಇಟ್ಕೊಳ್ಳಿ. ಬ್ರೋ, ನಾನು ನನ್ನ ತಾಯಿ ಅಂತ ಹಾಸ್ಪಿಟಲ್ ಖರ್ಚು ದುಡ್ಡು ಕೊಡ್ತಾ ಇದ್ದೀನಿ. ದಯವಿಟ್ಟು ಬೇಡ ಅನ್ಬೇಡಿ ಬ್ರೋ, ಇಟ್ಕೊಳ್ಳಿ.
ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ದೇವ್ರೆ ಏನಪ್ಪ ನೀನು. ಹಾಯ್ ಬ್ರದರ್, ನಿಮ್ಮ ದುಡ್ಡು ಕದ್ದಿದ್ದು ಕಳ್ಳ ನಾನೇ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆ ಕವರಲ್ಲಿದ್ದ ಲೆಟ್ರನ್ನ ನಾನು ಓದಿದೆ. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ ಬ್ರೋ. ಅದಕ್ಕೆ ನಿಮ್ಮ ತಾಯಿಗೆ ಮೆಡಿಸಿನ್ಸ್ ಮತ್ತು ರೇಷನ್ಸ್ನ ಕೊಟ್ಟು ಬಂದಿದ್ದೀನಿ. ಬ್ರದರ್, ಬೆಂಗಳೂರಲ್ಲಿ ಜೀವನ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ನನಗೆ ಅದೇ ಕೆಲಸ ಬೇಕು, ಇದೇ ಕೆಲಸ ಬೇಕು ಅಂತ ಕೂತ್ರೆ ಆಗಲ್ಲ. ಯಾವ ಕೆಲಸ ಸಿಗುತ್ತೋ ಅದರಲ್ಲೇ ನಮ್ಮ ಟ್ಯಾಲೆಂಟ್ನ ತೋರಿಸಿ ಅಚೀವ್ ಮಾಡಬೇಕು. ನಾನೇನು ಕಳ್ಳಾಗಬೇಕು ಅಂತ ಬಂದವನಲ್ಲ. ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ. ನನಗೂ ಅವತ್ತು ಒಳ್ಳೆ ಕೆಲಸ ಸಿಕ್ಕಿದ್ರೆ, ಇಲ್ಲ ಸಿಕ್ಕಿರೋ ಕೆಲಸನೇ ಕರೆಕ್ಟಾಗಿ ಮಾಡಿದರೆ ಅವತ್ತು ನನ್ನ ತಾಯಿನ ಒಳ್ಳೆ ಹಾಸ್ಪಿಟಲ್ಗೆ ತೋರಿಸಿ ಉಳಿಸ್ಕೋಬೋದಾಗಿತ್ತು. ನಾನು ಮಾಡಿರೋದು ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಇವತ್ತು ಕಳ್ತನಾದಾದರೂ ಮಾಡಿ ಚೆನ್ನಾಗಿ ನೋಡ್ಕೋತೀನಿ ಅಂದರೆ ನನ್ನ ತಾಯಿ ನನ್ನ ಹತ್ರ ಇಲ್ಲ. ಆದರೆ ನಿಮ್ಮ ತಾಯಿ ನಿಮ್ಮ ಹತ್ರ ಇದ್ದಾರೆ. ಏನಾದರೂ ಕೆಲಸ ಮಾಡಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಬ್ರೋ. ತಂದೆ ತಾಯಿನ ನೋಡ್ಕೊಳ್ಳೋ ಸೌಭಾಗ್ಯ ಎಲ್ರಿಗೂ ಸಿಗಲ್ಲ. ನನ್ನನ್ನು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕಳ್ತನದಿಂದ ಏನೆಲ್ಲ ಆಗುತ್ತೆ ಅಂತ ನನಗೆ ಅರ್ಥ ಆಗಿದೆ. ಇದೇ ನನ್ನ ಕೊನೆ ಕಳ್ತನ ಆಗಿರುತ್ತೆ ಬ್ರೋ. ಬಾಯ್.